ಇನ್ನೇನು ಮಾಡೋದಕ್ಕಾಗಲ್ಲ. ಇವಾಗ ಆರ್ಡ್ರು ಕ್ಯಾನ್ಸಲ್ ಆಗೇ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರೈತ ಮಿತ್ರ ಕನ್ನಡಿಗ. ಈಗ ಏರ್ಪೋರ್ಟ್ ಡಿಪಾರ್ಚರ್ಗೆ ಒಂದು ಸ್ವಿಗ್ಗಿ ಆರ್ಡ್ರ್ ಬಂದಿತ್ತು, ತಗೊಂಬಂದಿದ್ದೀನಿ. ಕಸ್ಟಮರ್ ಕಾಲೇ ರಿಸೀವ್ ಮಾಡ್ತಾಯಿದ್ದೀನಿ. ನೋಡಿ, ಟರ್ಮಿನಲ್ 2 ಡಿಪಾರ್ಚರು ಬಂದು ಲೊಕೇಶನ್ ರೀಚ್ ಆಗಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡಿದ್ರೆ ಕಾಲೇ ರಿಸೀವ್ ಮಾಡ್ತಾಯಿಲ್ಲ. ಇನ್ನೊಂದ್ಸಲಿ ಟ್ರೈ ಮಾಡೋಣ. ಕಸ್ಟಮರ್ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ನಂದು ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ. ಆರ್ಡ್ರ್ ಕ್ಯಾನ್ಸಲ್ ಆಯಿತು ಅಂದರೆ ಸ್ನ್ಯಾಕ್ಸ್ದು ಇನ್ಸೆಂಟಿವ್ ಹೊಗೆನೆ. ಯಾಕಂದರೆ 7:15ಕ್ಕೆ ಲಾಸ್ಟು. ಈಗ ಬಿದ್ದಿರೋದೇ ಇದೊಂದು ಆರ್ಡ್ರು, ಅದರಲ್ಲೂ ಈ ಆರ್ಡ್ರ್ ಕ್ಯಾನ್ಸಲ್ ಆಯಿತು ಅಂದರೆ ಸ್ನ್ಯಾಕ್ಸ್ದು 80 ರೂಪಾಯಿ ಇನ್ಸೆಂಟಿವ್ ಬರಬೇಕು, ಕವರ್ ಆಗೋಲ್ಲ. ಏನು ಮಾಡೋದಕ್ಕಾಗಲ್ಲ. ಇವಾಗ ಆರ್ಡ್ರು ಕ್ಯಾನ್ಸಲ್ ಆಗೇ ಆಗುತ್ತೆ. ಟಿಕೆಟ್ ರೈಸ್ ಮಾಡೋಣ. ಕಸ್ಟಮರ್ ಕೇರಿಂದ ಕಾಲ್ ಬರುತ್ತೆ, ಅವ್ರು ಮಾತಾಡ್ತಾರೆ. ಕಸ್ಟಮರ್ ಏನಾದರೂ ಕಾಲ್ ಪಿಕ್ ಮಾಡಿದ್ರೆ ಡೆಲಿವರಿ ಮಾಡೋದು ಅವ್ರ ಕಡೆ, ಇಲ್ಲಾಂದರೆ ಆರ್ಡ್ರ್ ಕ್ಯಾನ್ಸಲ್ ಆಗುತ್ತೆ. ಕಸ್ಟಮರ್ ನಾಟ್ ರೀಚಬಲ್ ಹಾಕ್ಬಿಡೋಣ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಏರ್ಪೋರ್ಟ್ ಒಳಗೆ ಜಾಸ್ತಿ ವೆಯ್ಟಿಂಗ್ ಟೈಮ್ ಕೊಡೋಲ್ಲ, ಕಾಯಿಸ್ತಾರೆ. ವೆಯ್ಟಿಂಗ್ ಟೈಮೇ ಕೊಡೋಲ್ಲ, ಬೇಗ ಬೇಗ ಹೋಗ್ತಾ ಇರಬೇಕು ಮೂಮೆಂಟಾಗಿ. ಗಾಡಿಗಳು ಯಾವ ಜಾಸ್ತಿ ಹೊತ್ತು ನಿಲ್ಲೋಂಗಿಲ್ಲ. ಅಂಥದ್ರಲ್ಲೂ ಈ ಥರ ಆಗುತ್ತೆ. ನೋಡಿ, ಇವಾಗ ಕಾಲ್ ಬರ್ತೈತೆ, ರಿಸೀವ್ ಮಾಡೋಣ. ಇನ್ನು ಕಾಲ್ ಕನೆಕ್ಟ್ ಆಗ್ತಾನೇ ಇಲ್ಲ. ಕನೆಕ್ಟ್ ಮಾಡ್ತಾ ಇದ್ದಾರೆ, ಕನೆಕ್ಟ್ ಆಗ್ತಾ ಇಲ್ಲ. ಕಸ್ಟಮರ್ ಕೇರ್ಗೆ ಕನೆಕ್ಟ್ ಆಗ್ತಾ ಇಲ್ಲ. ಕಸ್ಟಮರಿಗೆ ಕನೆಕ್ಟ್ ಆಗೋದು ಹೋಗಲಿ. ಫುಡ್ಡು ಡೆಲಿವರಿ ಜಾಬಲ್ಲಿ ಟೈಮಿಂಗ್ ಎಷ್ಟು ಮುಖ್ಯ ಅಂದರೆ ಅಷ್ಟು ತುಂಬಾ ಟೈಮಿಂಗ್ ಮುಖ್ಯ. Please wait while we connect your call for Swiggy order delivery. Please wait while we connect your call for Swiggy order delivery. 100% ಈ ಆರ್ಡರ್ ಕ್ಯಾನ್ಸಲ್ ಆಗುತ್ತೆ. ಇನ್ಸೆಂಟಿವ್ ಹೋಯ್ತು. ಆಗಿನ ಇದ್ದಿದ್ದು ಟೈಮಿಂಗು ವೇಸ್ಟು, ನನ್ನ ಟೈಮಿಂಗು ವೇಸ್ಟು, ಗಾಡಿ ಪೆಟ್ರೋಲ್ ವೇಸ್ಟು. ಯಾಕಂದರೆ ಅಲ್ಲಿಂದ ಇಲ್ಲಿ ಕೊಟ್ಟಿರೋದು ಅರ್ನಿಂಗೂ ತುಂಬ ಕಮ್ಮಿ ಕೊಟ್ಟಿದ್ದಾನೆ. ಗಾಡಿ ಪೆಟ್ರೋಲ್ ವೇಸ್ಟು, ಟೈಮಿಂಗ್ ವೇಸ್ಟು, ಇನ್ಸೆಂಟಿವ್ ವೇಸ್ಟು. ನೋಡಿ, ಇವಾಗ ಅದರಲ್ಲಿ ಕಾಲು ಕನೆಕ್ಟ್ ಆಗಲಿಲ್ಲ, ಅದಕ್ಕೋಸ್ಕರ ಇನ್ಕರೆಕ್ಟ್ ಕಸ್ಟಮರ್ ಅಡ್ರೆಸ್ ಹಾಕ್ತಾಯಿದ್ದೀನಿ. ಇದರಲ್ಲಿ ಏನೋ ಕನೆಕ್ಟ್ ಆಗುತ್ತೇನಂತ. ನಾಟ್ ಏಬಲ್ ಟು ಫೈಂಡ್ ಕಸ್ಟಮರ್ ಲೊಕೇಶನ್ ಹಾಕ್ಬಿಡೋಣ. ಯಾಕಂದರೆ ಕಸ್ಟಮರ್ ಕೇರಿಂದ ಕಾಲ್ ಬರುತ್ತೆ, ಇದಕ್ಕಾದರೆ ಬೇಗ ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಇದರಲ್ಲಿ ಹಾಕಿರೋದು. ಕನೆಕ್ಟ್ ಆಗ್ತಾ ಐತೆ. ಸರ್, ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದೀನಿ ಸರ್. ಕಸ್ಟಮರ್ ಇಲ್ಲಿ ಕಾಲ್ ಮಾಡಿದ್ರೆ ಕಾಲ್ ಪಿಕಪ್ ಮಾಡ್ತಾ ಇಲ್ಲ. ಹಾಂ ಸರ್, ಕಸ್ಟಮರ್ಗೆ ಕಾಲ್ ಕನೆಕ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನಾಗುತ್ತೆ ನೋಡೋಣ. ಕನೆಕ್ಟ್ ಆದರೆ ಪರವಾಗಿಲ್ಲ, ಆರ್ಡ್ರ್ ಡೆಲಿವರಿ ಆದರೆ ನನಗೂ ಇನ್ಸೆಂಟಿವ್ ರೀಚ್ ಆಗುತ್ತೆ. ಹಾಂ ಸರ್, ಹೇಳಿ. ಓಕೆ ಸರ್, ಖಂಡಿತ ಶೇರ್ ಮಾಡ್ತೀನಿ. ಆರ್ಡ್ರ್ ಕ್ಯಾನ್ಸಲ್ ಆಯಿತು, ತೋರಿಸ್ತೀನಿ ರೀ. ಇದೇ ಆರ್ಡ್ರ್ ಈಗ ರಿಟರ್ನಿಗೆ ಇದ್ರೂ ಬಿಡ್ಬೋದು. ಹಾಂ, ರಿಟರ್ನ್ ಆರ್ಡ್ರಿಗೆ ಬಂದಿಲ್ಲ. ಫುಡ್ ಹೆಂಗ ನಮ್ಮ ಹತ್ರನೇ ಉಳ್ಕೊಳ್ತು ನೋಡಿರಿ. 170 ರೂಪಾಯಿ ಅಮೌಂಟು. ಲೆಮನ್ ರೈಸು, ಒಂದು ಲೆಮನ್ ರೈಸ್ಗೆ 170 ರೂಪಾಯಿ. ಇದು ಬರೀ ರೆಸ್ಟೋರೆಂಟ್ ಬಿಲ್ಲು. ನಮ್ಮದು ಸ್ವಿಗ್ಗಿದ್ದು ಸಪ್ರೇಟಾಗಿ ಆಡ್ ಆಗುತ್ತೆ ಕಸ್ಟಮರ್ಗೆ, ಅದು ಡೆಲಿವರಿ ಚಾರ್ಜಸ್ಸು. ಇನ್ನೇನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.